ಗುರುಜಿ ನೀವು ಹೇಳ್ತಾ ಇದ್ರಿ ಮದುವೆ ಮನೆಯಲ್ಲೆಲ್ಲ ಹೋದಾಗ ಸ್ಲಿಪ್ಪರ್ ಹಾಕೊಂಡು ಊಟ ಮಾಡ್ತಾರೆ, ಬಫೆ ಸಿಸ್ಟಮ್ ಅಂತ. ಬಟ್ ಹೋಟೆಲ್ಗಳಿಗೆಲ್ಲ ಹೋದಾಗ ಸೊ ಇವಾಗ ಎಲ್ಲರೂ ಕಾಮನ್ ಆಗಿ ಸ್ಲಿಪ್ಪರ್ ಹಾಕೊಂಡು ಊಟ ಮಾಡಲೇಬೇಕು, ಚಪ್ಪಲಿ ಬಿಟ್ಟು ಊಟ ಮಾಡೋಕ್ಕೂ ಆಗೋದಿಲ್ಲ. ಸೊ ಏನು ಗುರುಜಿ, ಯಾರಿಗೆ ತೊಂದರೆ ಆಗುತ್ತೆ ಇದರಿಂದ? ಅಂದರೆ ವಿಷಯ ಇಷ್ಟೇ, ನಾವು ಬೇರೆಯವ್ರಿಗೆ ಹೇಳೋದು ಬೇಡ, ನಮಗೆ ಬೇಕು ನಾವು ಮಾಡೋಣ ಅಷ್ಟೇ ವಿಚಾರ. ಅಮ್ಮ ನಾವು ಮನೇಲಿ ಕುಟುಂಬದಲ್ಲಿ ಕೂತ್ಕೊಂಡು ಹೆಂಡತಿಗೂ ಹೇಳಿದ್ರು ಕೆಲವು ಸಲ ತಗೊಳ್ಳಲ್ಲ, ಅಥವಾ ಹೆಂಡತಿ ಗಂಡನ್ಗಳಿದ್ರೆ ಒಪ್ಕೊಳ್ಳಲ್ಲ, ಇವರಿಬ್ಬರು ಸರ್ ಮಕ್ಕಳುಗಳಿದ್ರೆ ಒಪ್ಕೊಳ್ಳಲ್ಲ. ನಾವು ಬೇರೆಯವ್ರಿಗೆ ಹೋಗಿ ಹೋಟೆಲಲ್ಲಿ ಅಲ್ಲೆಲ್ಲ ನಾವು ಶಾಸ್ತ್ರ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಾವು ಹೋಟ್ಲಿಗೆ ಹೋಗೋ ವ್ಯವಸ್ಥೆಯನ್ನು ಇಟ್ಕೋಬಾರ್ದು. ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು ಮಾಡ್ಕೊಂಬಿಡ್ಬೇಕು, ಅದು ನಮ್ಗೆ ಗೊತ್ತಿರುತ್ತಲ್ವ. ಅಲ್ಲಿ ಬೇಡ ಪಾರ್ಸಲ್ ತೊಗೊಂಡು ಕೂತ್ಕೊಂಡು ಎಲ್ಲೋ ಊಟ ಮಾಡ್ಬೋದು ತೃಪ್ತಿಯಾಗಿ, ಅಲ್ಲೇ ತಿನ್ನಬೇಕು ಅಂತ ಏನಿಲ್ವಲ್ಲ. ಯಾಕೆಂದರೆ ನಮ್ಮ ಮನಸ್ಸಿಗೆ ಬರಬೇಕದು. ಅನ್ನ ಅನ್ನೋದು ಬೇಡ, ಇದು ಪ್ರಸಾದ, ನಮ್ಮ ದೇಹಕ್ಕೆ ಶಕ್ತಿ ಕೊಡುವ ಒಂದು ಪ್ರಸಾದ ಅಂತ ಅಂದ್ಕೊಂಡಾಗ ಅದಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಬರುತ್ತೆ. ಮಗುಗೆ ಒಬ್ಬರು ಶೂ ಹಾಕಿಸ್ತಿರ್ತಾರೆ, ಒಬ್ಬರು ಬಾಯಿ ಸ್ಪೂನಲ್ಲಿ ತಿಂಡಿ ತಿನ್ನಿಸ್ತಾ ಇರ್ತಾರೆ, ಹೌದಲ್ಲಮ್ಮ? ಅಂದರೆ ಮಗು ಏನು ಕಲಿಸ್ತಾ ಇರೋದು ನಾವು? ಬಾಕ್ಸಲ್ಲಿ ತುಂಬಿ ಹೊಟ್ಟೆಗೆ ತುಂಬಿ ಕಳಿಸೋದು ಮಾತ್ರ ಓದಕ್ಕೆ ಅಂತ ಹೇಳ್ತಾ ಇದ್ದೀವಿ ಹೊರತು ಮಗುವಿನ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇದರಿಂದ ಕೆಡುತ್ತೆ ಅಂತ ತಂದೆ ತಾಯಿಗಳು ತಿಳ್ಕೊಬೇಕಲ್ಲ. ಹೌದು. ಇದು ಶಿಕ್ಷಣದಲ್ಲಿ ವ್ಯವಸ್ಥೆಯಲ್ಲಿ ಹೋಗಿ ಅಲ್ಲಿ ಸ್ಕೂಲ್ಗೆ ಕಾನ್ವೆಂಟಲ್ಲಿ ಹೋದಾಗ ಅದನ್ನೆಲ್ಲ ಹೇಳಕೊಡ್ತಾರಾ? ಇಲ್ಲ. ತಂದೆ ತಾಯಿಗೆ ಗೊತ್ತಿದೆಯಾ? ಇಲ್ಲ. ಮಗು ಒಳ್ಳೆಯದಾಗಿರಬೇಕು, ಆರೋಗ್ಯವಾಗಿರಬೇಕು, ಪದೇ ಹುಷಾರು ತಪ್ಪುತ್ತೆ ಅಂತ ಹೇಳ್ಕೊಂಡು ಕಂಪ್ಲೇಂಟ್ ತೊಗೊಂಡು ಊರೆಲ್ಲ ಸುತ್ತಾರೆ ಹೊರ್ತು ಇದು ನಾವೇ ಕೈಯಾರ ಗೊತ್ತಿಲ್ಲದೆ ಮಾಡ್ಕೊಳ್ತಾ ಇದ್ದೀವಿ ಅಂತ ತಂದೆ ತಾಯಿ ಯೋಚನೆ ಮಾಡೋದಕ್ಕಿಂತ ಆಲೋಚನೆ ಮಾಡಿ ಸರಿಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ? ಹೌದು. ಆದರೆ ನಾವು ಈ ಒಂದು ರೀತಿಯಲ್ಲಿರ್ತಕ್ಕಂತಹ ತಂದೆ ತಾಯಿಯಲ್ಲಿ ಇರ್ತಕ್ಕಂತಹ ಒಂದು ವಿಚಾರ ಏನಕ್ಕೆ ಬರುತ್ತೆ ಅಂದರೆ, ಒಂದು ವಿಷಯ ಮಕ್ಕಳು ಇವತ್ತು ಸಾಮಾನ್ಯವಾಗಿ ನೀನೆಲ್ಲರೂ ನೋಡಮ್ಮ, ಕೆಲವರು ಏನು ಅಂದರೆ ಪಾನಿಪುರಿ, ಹೌದು, ಚುರುಮುರಿ, ಮತ್ತು ಇನ್ನೊಂದೇನೋ ತಿಂತಾರಲ್ಲ ಬೇಲ್ಪುರಿ, ಈ ಥರದ್ದು ಮಸಾಲೆ ದೋಸೆ ಮತ್ತು ಮಾಂಸ ಊಟ ರುಚಿಯಾಗಿ ಕೇಳ್ತಾರೆ. ಯಾವ ಮಕ್ಕಳು ಕೇಳ್ತಾರೆ ತಿಳ್ಕೊಬೇಕು, ತಂದೆ ತಾಯಿ ಪ್ರಸಾದ ಅದು ಅಂತ. ಆ ಮಕ್ಕಳಿಗೆ ಬಾಯಿ ರುಚಿ ಇದು ಕೊಡಿಸ್ಲೇಬೇಕು, ಇಲ್ಲ ಅಂದರೆ ಮಕ್ಕಳು ತಿನ್ನಲ್ಲ. ಎಷ್ಟು ಜನ ತಂದೆ ತಾಯಿ ಇದನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ, ಅದಕ್ಕಿಂತ ಸ್ವಲ್ಪ ಒಳಗೆ ಬಂದರೆ ಹೆಂಡ್ತಿನೇ ಕೋಪ ಮಾಡ್ಕೋತಾರೆ, ನನಗೊಂಚೂರು ಪಾನಿಪುರಿ ತಿನ್ನಿಸ್ಬಿಟ್ಟು ಕರ್ಕೊಂಡೋಗಿ. ಅಲ್ಲ, ತಪ್ಪು ಅಂತಲ್ಲ, ಪಾನಿಪುರಿನೇ ಬೇಕು ಅಂತ ಏನಕ್ಕೆ ಬರುತ್ತೆ ಅಂದರೆ ಆ ನಾಲ್ಗೆಗೆ ಅದು ಬೇಕು. ಯಾಕೆ ಅಂದರೆ ಮನಸ್ಸು ಒಪ್ಕೊಳ್ಳಲ್ಲ ಅದು ಬರೋವರೆಗೂ, ಅದೆಷ್ಟು ದೂರ ಆಗಲಿ ಹೋಗಿ ತಿನ್ನಬೇಕು. ಅಂದರೆ ನಾವು ಇದರಿಂದ ಫಿಕ್ಸ್ ಆಗಿ ರೋಗಗಳನ್ನು ಬರೆಸ್ಕೊಳ್ಳೋದಕ್ಕೆ ನಾಲ್ಗೆ ರುಚಿಯನ್ನು ಕೇಳುತ್ತೆ. ನಾವು ತಿನ್ನಬೇಕಾದ ಆಹಾರ ಯಾವುದು? ದೇಹಕ್ಕೋಸ್ಕರವಾಗಿ ತಿನ್ನಬೇಕೇ ಹೊರತು ನಾಲ್ಗೆ ರುಚಿಗಾಗಿ ತಿನ್ನುವ ಊಟ ಮಕ್ಕಳಾಗಲಿ ದೊಡ್ಡವರಾಗಲಿ ತಿಳ್ಕೋಬೇಕು, ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಯಾವಾಗಲೂ ಕೋಪ, ಯಾವಾಗಲೂ ಬೇಜಾರು. ಎರಡನೇದಾಗಿ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಬೆಳಿಗ್ಗೆ ಬೇಗ ಏಳಲ್ಲ. ಎಷ್ಟು ಮನೆಗಳಲ್ಲಿ ಈ ಸಮಸ್ಯೆಯಿಂದ ಅನುಭವಿಸ್ತಾ ಇದ್ದಾರೆ. ಈಗ ಆ ಮಗು ಯಾವ ದೇವಸ್ಥಾನ ಕರ್ಕೊಂಡು ಯಂತ್ರ ಹಾಕ್ಸೋದು? ನಂಬರ್ 1, ಯಂತ್ರ ಹಾಕ್ಸೋದು ಸರಿ ಹೋಗುತ್ತಾ? ಇಲ್ಲ. ಎಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡೋಗೋದು ಸಾಧ್ಯನಾ? ಇಲ್ಲ. ಮತ್ತು ಮಗುವಿನ ಭವಿಷ್ಯ ಅನ್ನತಕ್ಕಂಥದ್ದು ನಾವು ಅಪ್ಪ ಅಮ್ಮ ಹೇಳೋರು, ಎಲ್ಲಿದೆ ಭವಿಷ್ಯ? ಯಾರ ಹತ್ರ ಹೋಗೋದು? ಆಮೇಲೆ ಎಲ್ಲರೂ ಹೋಗಿ ಶಾಸ್ತ್ರ ಕೇಳ್ತಾರೆ. ನನ್ನ ಮಗು ಊಟ ತಿನ್ನಲ್ಲ, ನನ್ನ ಮಗು ಹೇಳಿದ ಮಾತು ಕೇಳಲ್ಲ. ಅವ್ರು ಏನು ಹೇಳ್ತಾರೆ? ನಿಮ್ಮ ಮಗುವಿನ ವಿಚಾರ ಅವರಿಗೆ ಹೇಗೆ ಗೊತ್ತಾಗತ್ತೆ? ಯಾರು ಗೊತ್ತಿರಬೇಕು? ನಿಮಗೆ ಗೊತ್ತಿರಬೇಕು, ತಂದೆ ತಾಯಿಗೆ. ಅಲ್ಲಿ ಹೋಗಿ ಕೇಳ್ತಾರೆ, ನನ್ನ ಮಗು ನೋಡಿ ಹಿಂಗೆ, ನನ್ನ ಮಗು ಹೇಳಿದ ಮಾತು ಕೇಳಲ್ಲ ಅಂದರೆ ಹೆಂಗೆ ಸಾಧ್ಯ ಆಗತ್ತೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.